नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे तस्मिन् अधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। पादादितः नवमं सूत्रम्। अस्मिन् अधिकरणे व्याप्त्यधिकरणे इदं प्रथमम् एकमात्रं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे चतुर्थं व्याप्त्यधिकरणम्। ॐ व्याप्तेश्च समञ्जसम्। ॐ व्याप्तेश्च समञ्जसम्। इदं सूत्रम् अस्मिन् व्याप्त्यधिकरणे उपनिबद्धम् एकमात्रं सूत्रं भगवता आचार्येण बादरायणेन। अन्वयस्तु अस्य सूत्रस्य अन्वयक्रमः एवं वर्तते। च इति तु इत्यर्थः। त्वर्थः अत्र च शब्दः। च शब्दः त्वर्थः तु अर्थः। तु अक्षरोद्गीतयोः सामानाधिकरण्ये श्रूयमाणे छान्दोग्यकाण्वयोः व्याप्ते अत्र विशेषणपक्षः एव स्वीकार्यः। विशेषणपक्षः एव समञ्जसम्। व्याप्तेश्च समञ्जसम्। ಇದು ಸೂತ್ರದ ಅರ್ಥ. ನಾವು ನೋಡಿದ್ದೇವೆ ನಿನ್ನೆ ಒಂದು ಸೂತ್ರ ಇದು ನೋಡ್ತಾ ಇದ್ದೆ.
ಇದನ್ನ ಅವಶಿಷ್ಟ ಭಾಷ್ಯ ಭಾಗನ ಅದರಲ್ಲಿ ಒಂದು ಆಶ್ಚರ್ಯ ಆಯ್ತು ನೋಡಿ. ವ್ಯಾಪ್ತೇಶ್ಚ ಸಮಂಜಸಂ ಅನ್ನುವಾಗ ವ್ಯಾಪ್ತೇ ಚ ಸಮಂಜಸಂ ಇತಿ ತ್ರಿಪದಾತ್ಮಕವಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ತ್ರೀಣಿ ಪದಾನಿ ವರ್ತಂತೆ. ಹೌದ್ ತಾನೆ? ನೋಡಿ, ಒಂದಕ್ಕೊಂದಕ್ಕೆ ಸಮನ್ವಯ ಇಲ್ಲ ಇಲ್ಲಿ. ವ್ಯಾಪ್ತೇ ವ್ಯಾಪ್ತಿ ಇರುವುದರಿಂದ, ಚ ಚ ಅಂದ್ರೆ ಮತ್ತು ಅಂತ ಸಮುಚ್ಚಯಾರ್ಥ, ಮತ್ತು ಸಮಂಜಸಂ ಸಮಂಜಸವು, ವ್ಯಾಪ್ತಿ ಇರುವುದರಿಂದ ಮತ್ತು ಸಮಂಜಸವು. ಏನು ಒಂದಕ್ಕೊಂದಕ್ಕೆ ಅರ್ಥವೇ ಇಲ್ಲ. ಯಾವುದರ ವ್ಯಾಪ್ತಿ? ಕಸ್ಯ ವ್ಯಾಪ್ತೆ ಕಸ್ಯಾಹ ವ್ಯಾಪ್ತೆ ಸಮಂಜಸಂ ಕಥಂ? ಯಾವುದರ ವ್ಯಾಪ್ತಿ? ಎಲ್ಲಿ ವ್ಯಾಪ್ತಿ? ಸಮಂಜಸ ಯಾವ್ದಕ್ಕೆ ಸಮಂಜಸ ಅದು ಅಂತಂದ್ರೆ ಇದಕ್ಕೆಲ್ಲ ಈ ಅಧ್ಯಾಕೃತವಾದ ಪದಗಳ ಜೋಡಿಸಿ ಅದಕ್ಕೆ ವಿಷಯವಾಕ್ಯವನ್ನು ನೋಡಿ ಇದು ವ್ಯಾಪ್ತೇಷ್ಟ ಸಮಂಜಸಂ ಅಂತಕ್ಕಂಥದ್ದು ಈ ಛಾಂದೋಗ್ಯ ಕಾಣ್ಮಗಳಲ್ಲಿ ಬಂದಿರತಕ್ಕಂಥ ಉದ್ಗೀತ ವಿದ್ಯೆಗೆ ಸಂಬಂಧಿಸಿದ್ದು ಅಂತ ಅನ್ನುವುದಕ್ಕೆ ಸಮನ್ವಯ ಮಾಡಿ ಅದಕ್ಕೆ ಆ ಸಂದರ್ಭಕ್ಕೆ ಅದಕ್ಕೆ ಪದಗಳನ್ನು ಜೋಡಿಸಿ ಓಹೋ ಈ ಸೂತ್ರಕ್ಕೆ ಇದು ಬಾದರಾಯಣರ ಹೃದಯ ಅರ್ಥ ಎನ್ನುವುದನ್ನು ನಿರ್ಣಯ ಮಾಡಬೇಕು. ಏನೂ ಇಲ್ಲ ಅಲ್ಲಿ. ಯಾವ ವಿಷಯವಾಕ್ಯ ಇಲ್ಲ, ಯಾವ ಉಪನಿಷತ್ತು ಅಂತ ಇಲ್ಲ, ಒಂದಕ್ಕೊಂದಕ್ಕೆ ಸಮಂಜಸ ಇಲ್ಲ, ಸಮಂಜಸವೇ ಇಲ್ಲ, ಸಮನ್ವಯ ಅಂತೂ ಇಲ್ಲವೇ ಇಲ್ಲ. ಈ ತರಹ ಸೂತ್ರಗಳಿಗೆ ಅರ್ಥವನ್ನು ಮಾಡಬೇಕಾದರೆ ಅದು ಏನು? ಉಪನಿಷತ್ತಿನ ವಾಕ್ಯಗಳಿಗೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕಾದರೆ ಹೋಗಲಿ ಅಷ್ಟೇನಾ? ಉಪನಿಷತ್ತಿನ ವಾಕ್ಯಗಳಿಗೆ ಅನುಗುಣವಾಗಿ ಅನ್ವಯವನ್ನು ಅರ್ಥ ಮಾಡಬಹುದೇನೋ ಪುಣ್ಯಾತ್ಮರು ಕೆಲವರು, ಅಂತಹ ಸರ್ವಜ್ಞರಿರಬಹುದೇನೋ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನ ನಮ್ಮ ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ಹೊಂದುವಂತೆ ನೋಡಿ, ಇದು ಬಹಳ ಮುಖ್ಯ. ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ಹೊಂದುವಂತೆ ನಮ್ಮೆಲ್ಲರ ಅನುಭವ ಸಾರ್ವತ್ರಿಕ ಇದಕ್ಕೆ ಹೊಂದುವಂತೆ ಅರ್ಥವನ್ನು ಮಾಡಬೇಕಾದ್ರೆ ಆ ಮನುಷ್ಯ, ಆ ವ್ಯಕ್ತಿ, ಅವರು ಏನದು ಶಕ್ತಿ, ಎಂಥ ಸರ್ವಜ್ಞತ್ವ ಅಂತಕ್ಕಂಥದ್ದಿರಬೇಕು. ಆಮೇಲೆ ಎಂಥ ಬ್ರಹ್ಮನಿಷ್ಠತ್ವ ಅಂತ ಇರಬೇಕು. ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮ ಯೋಚನೆಗೆ ನಿಲುಕದ ಒಂದು ಶಕ್ತಿ ಆಚಾರ್ಯರು ಶಂಕರ ಭಗವತ್ಪಾದರು. ನಮ್ಮ ಶಕ್ತಿ ಎಷ್ಟಿದೆಯೋ ನಮ್ಮ ಬುದ್ಧಿಗೆ ತಕ್ಕಂತೆ ಅವ್ರ ಶಕ್ತಿನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಏನು ನೋಡಿ, ಇದು ಸಾಮಾನ್ಯವಾಗಿ ನೋಡಿದ್ರೆ ಇಂಥ ಸೂತ್ರ ಬೇಕಾದಷ್ಟು ಹಿಂದೇನೋ ಬಂದಿತ್ತು, ಮುಂದೇನೋ ಬರುತ್ತೆ. ಇರಲಿ. ಈಗ ಇದ್ರಲ್ಲಿ ಏನಾಗಿತ್ತು? ಈ ಎಷ್ಟಾಗಿತ್ತು? ಸ್ವಲ್ಪ ಭಾಗ ಆಗಿತ್ತು. ಏನು ಆಗಿತ್ತು ಅಂತಂದ್ರೆ ನೋಡಿ, ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಈಗ ಸಾಮಾನ್ಯಾಧಿಕರಣ್ಯಸ್ಯ ಅವಯವಾಃ ಕತಿ ಅವಯವಾಃ? ಚತ್ವಾರಃ ಅವಯವಾಃ. ಯಾವುದಕ್ಕೆ? ಈ ಸಾಮಾನಾಧಿಕರಣ್ಯ ಅಂತ ಒಂದು ತೋರ್ಬೇಕಾದ್ರೆ ಅದಕ್ಕೆ 4 ಅವಯವಗಳು ಇರಬೇಕು. 4 ಅವಯವಗಳಿಂದ ಅದನ್ನು ಸಾಮಾನಾಧಿಕರಣ ಸಿದ್ಧ ಮಾಡಬಹುದು. ಯಾವುದು? ಅಧ್ಯಾಸ, ಅಪವಾದ, ಏಕತ್ವ ಮತ್ತು ವಿಶೇಷಣ 4 ಇರಬೇಕು. ಆಯಿತು, 4 ಆಯಿತು. ಈ 4ರಲ್ಲಿ ಎಲ್ಲಿ ಈ ಉದ್ಗೀತ ಪ್ರಕರಣದಲ್ಲಿ ನಾವು ಸಾಮಾನಾಧಿಕರಣ ಅಂತ ಹೇಳಿಬಿಟ್ರು, ಯಾವ ಅಂಶವನ್ನು ನಾವು ಗ್ರಹಿಸಬೇಕು? ಸಾಮಾನಾಧಿಕರಣ್ಯ ಅಂತ ಗೊತ್ತಾಗಬೇಕಾದ್ರೆ 4 ಒಂದು ಯಾವ್ದು ಇರಬೇಕು, ಅಥವಾ 4 ಇರಬೇಕು. 4 ಯಾವುದನ್ನು ನಾವು ತಗೊಳ್ಬೇಕು? 4 ತಗೋಬೇಕೆ, ಅಥವಾ 3, 2, 1? ಹೀಗೆ ಇದು ಸಂಶಯ ಬರಬೇಕಾದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಈ ಸೂತ್ರನ. ನೋಡಿ, ಇಲ್ಲಿ ಯಾವುದೋ ಒಂದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಒಂದು ಅರ್ಥವನ್ನ. ಯಾವುದರಲ್ಲಿ? ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ ಎನ್ನುವ ಈ 4 ಅವಯವಗಳಲ್ಲಿ ಒಂದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಇನ್ನು 3 ನಾವು ಪರಿತ್ಯಾಗ ಮಾಡಬೇಕು. ಅದಲ್ಲ, ಪರಿತ್ಯಾಗ ಮಾಡಬೇಕು, ಅದಲ್ಲ. ಒಂದನ್ನು ಮಾತ್ರ. ಯಾವ ಒಂದನ್ನು ತಗೊಳ್ಬೇಕು?
ಒಂದನ್ನು ತಗೊಳ್ಬೇಕು ಅಂದ್ಬಿಟ್ರಿ ಸ್ವಾಮಿ. ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಬೇಕು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ನಿರ್ಧಾರ ಮಾಡಬೇಕಾದ್ರೆ ಈ 4 ಅವಯವ ಇದೆಯಲ್ಲ, ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ ಅಂತಕ್ಕಂಥದ್ದು, ಈ 4ರ ಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕು. ಹೌದ್ ತಾನೆ? 4ರ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು. ಆ ಒಂದು ಭಾಗದಲ್ಲಿ ಭಗವತ್ಪಾದ ಶಂಕರರು ವಿವರಣೆ ಕೊಡ್ತಾ ಇದ್ದಾರೆ. ಅಲ್ಲಿ 2 ಅಂಶ ಆಗಿತ್ತು, ಅಧ್ಯಾಸ ಮತ್ತೆ ಅಪವಾದ ಆಗಿತ್ತು. ಆ ಅಪವಾದದಲ್ಲಿ ಒಂದು ಉದಾಹರಣೆ ಮಾತ್ರ ಉಳ್ಕೊಂಡಿತ್ತು, ದೃಷ್ಟಾಂತ ಉಳ್ಕೊಂಡಿತ್ತು ಅಂತ ಕಾಣುತ್ತೆ. ಅದನ್ನು ನೋಡಿಬಿಟ್ಟು ಮುಂದಿನ ಭಾಗ ನೋಡಬೇಡ. ಇವತ್ತು ಒಂದು 10 ನಿಮಿಷ 5 ನಿಮಿಷ ಮುಂಚೆ ಮುಗಿಸ್ಬಿಡ್ತೀನಿ. ಸ್ವಲ್ಪ ಇದು ಹೋಗಬೇಕಾಗಿದೆ, ಮುಂಚೆ ಮುಗಿಸ್ತೀನಿ. ನೋಡೋಣ. ನೋಡಿ, ಅಧ್ಯಾಸ ಆಗಿತ್ತಲ್ಲ. ಅಪವಾದ ಅಂತಂದ್ರೆ ಏನು? ಅಪವಾದ ಅಂತಂದ್ರೆ ಯಾವುದೋ ಒಂದು ವಸ್ತುವಿನಲ್ಲಿ ಯಾವುದೋ ಒಂದು ಬುದ್ಧಿ ಅದರಲ್ಲಿ ನಮಗೆ ನಿಶ್ಚಿತವಾಗಿ ತೋರ್ತಾ ಇದೆ. ಆ ನಿಶ್ಚಿತವಾಗಿ ತೋರ್ತಾ ಇರತಕ್ಕಂತಹ ಬುದ್ಧಿ ಏನಾಗಿದೆ, ಅದು ಈ ಅನ್ಯಥಾ ಜ್ಞಾನವೋ ಮಿಥ್ಯಾಜ್ಞಾನವೋ ಏನು ಪದಾರ್ಥ ಒಂದು ತರ ಇದೆ, ನಮ್ಗೊಂದು ತರಹ ತೋರ್ತಾ ಇದೆ. ಹೀಗೆ ತೋರುತ್ತಿರುವಾಗ ಆ ತೋರ್ತಾ ಇದೆಯಲ್ಲ, ಆ ತೋರ್ತಾ ಇರತಕ್ಕಂತಹ ಜ್ಞಾನ ಸಮ್ಯ ಜ್ಞಾನದಿಂದ ಬಾಧಿತವಾಗಿ ಬಿಟ್ಟರೆ, ಹೋಗಿಬಿಟ್ಟರೆ, ಅದು ಆ ಒಂದು ಅಪರಮಾರ್ಥ ಜ್ಞಾನ ಅಂತ ಏನಿತ್ತು ಅದು ಹೊರಟೋಗ್ಬಿಡುತ್ತೆ. ಪೂರ್ತಿ ತಿರುಗಿ ಬರುವುದಕ್ಕೆ ಸಂಭವವೇ ಇಲ್ಲ. ಅದಕ್ಕೆ ಅಪವಾದ ಅಂತ ಹೆಸರು ಅಂತ ಹೇಳ್ಬಿಟ್ಟು ನೆನ್ನೆ ಅದಕ್ಕೆ ವಿವರಣೆ ಆಗಿತ್ತು. ಇವತ್ತು ಅದರ ಒಂದು ಉದಾಹರಣೆಯನ್ನು ಮಾತ್ರ ನೋಡೋಣ. ಯಥಾ ದೇಹೇಂದ್ರಿಯ ಸಂಘಾತೆ ಆತ್ಮಬುದ್ಧಿ ಆತ್ಮನ್ಯೇವ ಆತ್ಮಬುದ್ಧಿಯ ಪಶ್ಚಾದ್ಭಾವಿನ್ಯ ತತ್ವಮಸಿ ಇತ್ಯನಯ ಯಥಾರ್ಥ ಬುದ್ಧಿಯ ನಿವರ್ತ್ಯತೆ. ಅಪವಾದ ಅಂದ್ರೆ ಏನು ಗೊತ್ತಾ ಸ್ವಾಮಿ? ಒಬ್ಬ ಇದ್ದಾನೆ, ನಾವೆಲ್ಲರೂ ಕೂಡ ಏನಂತ ನಾವು ತಿಳ್ಕೊಂಡಿದ್ದೇವೆ, ಅಯ್ಯೋ ನಾವು ಸಂಸಾರಿಗಳು ಅಂದ್ರೇನು? ದ್ವಂದ್ವದಲ್ಲಿ ನಾವು ಸಿಲುಕಿಕೊಂಡಿರ್ತಕ್ಕಂಥವರು, ದ್ವಂದ್ವದ ಪರಿಧಿಯಲ್ಲೇ ನಾವಿರ್ತಕ್ಕಂಥವ್ರು. ದ್ವಂದ್ವ ಎಲ್ಲಿ ಹೋದಿ ದ್ವಂದ್ವ? ಸುಖ ದುಃಖ, ಲಾಭ ನಷ್ಟ, ಜನ್ಮ ಮರಣ, ಶೋಕ, ಹೀಗೆ ದ್ವಂದ್ವದಲ್ಲಿ ನಾನು ಸಿಕ್ಕಿಕೊಂಡು ಸಂಸಾರಿಯಾಗಿದ್ದೇನೆ, ಜನ್ಮ ಮರಣ ಅಂತ ಏನಾಗಿತ್ತು? ನಿಶ್ಚಿತವಾದ ಒಂದು ಬುದ್ಧಿ ನನ್ನಲ್ಲಿ ಬಂದಿತ್ತು. ಏನು ದೇಹನೇ ಆತ್ಮ, ಇಂದ್ರಿಯನೇ ಆತ್ಮ ಅಂತಕ್ಕಂಥದ್ದು. ಈ ದೇಹೇಂದ್ರಿಯ ಸಂಘಾತ ಅಂತಕ್ಕಂಥದ್ದೇ ಇದು ನಮ್ಮ ಶರೀರ, ಇದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದೇನಾಗಿದೆ? ಒಟ್ಟು ಈ ಒಂದು ಸಂಸಾರಿಗಳು ನಾವು ಸುಖ ದುಃಖಾದಿ ದ್ವಂದ್ವಗಳಿಗೆ ಸಿಲುಕಿ ಬಿಟ್ಟಿದ್ದೇವೆ ಅಂತ ನಾವು ನಿಶ್ಚಿತವಾಗಿ ಮಾಡಿಕೊಂಡಿದ್ದೇವೆ. ಈಗ ನಿಶ್ಚಿತವಾಯಿತು ಆ ಬುದ್ಧಿ. ಈಗ ನಮ್ಮ ನಿಶ್ಚಿತವಾಗಿದೆ ಸಂಸಾರ, ನಾವು ಓದ್ಕೋತೇವೆ, ಸುಖ ದುಃಖ ನಮ್ಗೆ ಪ್ರಾಪ್ತವಾಗ್ತಾ ಇದೆ. ಇದೇನಾಯಿತು? ಯಾರೋ ಒಬ್ಬ ಗುರು ಬಂದ, ಅವನು ಬಂದು, ಇಲ್ಲಪ್ಪ ನಾಯಂ ಸಂಸಾರಿ ಇತಿ ಉಕ್ತ್ವಾ ತತ್ವಮಸಿ ಇತಿ ಅವದತ್. ಅವನು ಯಾರು ಬಂದ್ಬಿಟ್ಟು ನಾಯಂ ಸಂಸಾರಿ, ಇವನು ಸಂಸಾರಿ ಅಲ್ಲ ಅಂತ ಹೇಳ್ದ. ಅಥವಾ ನತ್ವಂ ಸಂಸಾರಿ, ಅವನಿಗೆ ಉದ್ದೇಶ ಮಾಡಿ ಹೇಳ್ದ ನತ್ವಂ ಸಂಸಾರಿ ಅಂತ. ನೋಡಪ್ಪ, ನೀನು ಸಂಸಾರಿ ಅಲ್ಲ, ಮತ್ತೇನು, ನೀನು ಚಿನ್ಮಾತ್ರ ಸ್ವರೂಪ ನೀನು ಅಂಥೇಳಿ ತತ್ವಮಸಿ ಅಂತ ಉಪದೇಶ ಮಾಡ್ದ. ಏನು ತತ್ವಮಸಿ ಅಂತಕ್ಕಂಥದ್ದನ್ನ ಏನೋ ಸ್ವಲ್ಪ ಏರ್ಪೇರ್ ಆಗ್ತಾ ಇದೆ, ಯಾಕೋ ಪಿಕ್ಚರ್ ಹೇಳಿದೆ ಅಲ್ಲಿ, ಏನೋ ಗೊತ್ತಿಲ್ಲ. ತತ್ವಮಸಿ ಏನೋ ಹೊಟ್ಟೆ ಹೋಯ್ತು. ತತ್ವಮಸಿ ಅಂತಕ್ಕಂಥದ್ದನ್ನ ಇರ್ಲಿ ಬಿಡಿ. ತತ್ವಮಸಿ ಎಂಬತಕ್ಕ ಎಂಬುದಾಗಿ ಉಪದೇಶ ಮಾಡಿದ. ಈ ತತ್ವಮಸಿ ಎಂಬುದಾಗಿ ಉಪದೇಶ ಮಾಡಿದ್ದರಿಂದ ಈ ಹಿಂದೆ ಇತ್ತಲ್ಲ ಪೂರ್ವನಿವಿಷ್ಟ ಜ್ಞಾನ ಏನ ಸಂಸಾರಿ ಅಂತ, ಅದು ಏನಾಯಿತು? ಅದು ಯಥಾರ್ಥ ಬುದ್ಧಿ. ತತ್ವಮಸಿ ಅಂತಕ್ಕಂಥದ್ದು ಯಥಾರ್ಥ ಬುದ್ಧಿ. ಆ ಯಥಾರ್ಥ ಬುದ್ಧಿಯಿಂದ ಆ ಒಂದು ಅನ್ಯಥಾ ಬುದ್ಧಿ ಇತ್ತಲ್ಲ, ಅದು ನಿವರ್ತ್ಯತೆ, ಹೋಗಿಬಿಡ್ತು. ಯಾವುದು? ಯಥಾರ್ಥ ಬುದ್ಧಿಯಿಂದ. ಇದಕ್ಕೆ ಹೆಸರಾಯಿತು ಅಪವಾದ ಅಂತಕ್ಕಂಥದ್ದು. ಇದು ವೇದಾಂತಕ್ಕೆ ಸಮ್ಮತವಾದ ಒಂದು ನಿರ್ಧಾರ ಇದು.
ಅಂಥೇಳಿ ಮುಂದೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅದು ದಿಕ್ಕುಗಳು, ದಿಗ್ಭ್ರಾಂತಿ. ನಾನು ಈಶಾನ್ಯ ದಿಕ್ಕಿನಲ್ಲಿ ಅಯ್ಯಯ್ಯೋ ನಾನು ದೇವರ ಮನೆ ಇಡಬೇಕಾಗಿತ್ತು, ಅಗ್ನಿಮದಲ್ಲಿ ಇಟ್ಬಿಟ್ನಲ್ಲಪ್ಪ ಅಂತ ಪರಿತಪಿಸ್ತಾ ಇದ್ದಾನೆ. ಯಾವುದು ಈಶಾನ್ಯ, ಯಾವುದು ವಾಯವ್ಯ, ಯಾವುದು ಆಗ್ನೇಯ? ಎಲ್ಲರೂ ಇದೆಯಾ? ಈ ಅನಂತವಾದ ಆಕಾಶಕ್ಕೆ ಎಲ್ಲಾದರೂ ಕೂಡ ಇಷ್ಟು ಈಶಾನ್ಯ ಭಾಗ ಯಾವುದು, 1ನೇ 8 ಭಾಗ, 8ನೇ 1 ಭಾಗ ಅಂತ ಭಾಗ ಮಾಡಿ 8 ಭಾಗನ ಅದನ್ನು ಎಲ್ಲಾದರೂ ಇಲ್ಲ. ಅದೇನಾಗುತ್ತೆ? ಆ ದಿಕ್ಕುಗಳ ಅಂದ್ರೆ ಆ ಒಂದು ಅದೊಂದು ಯಥಾರ್ಥ ಜ್ಞಾನ ಆದಾಗ ನಮಗೇನಾಗುತ್ತೆ? ಅದು ನಮಗೆ ಗೊತ್ತಾಗುತ್ತೆ. ಅಯ್ಯೋ ಭ್ರಾಂತಿ ಜ್ಞಾನ ಅದು ಹೊರಟು ಹೋಗುತ್ತೆ, ಭ್ರಾಂತಿ ಜ್ಞಾನ. ಹೀಗೆ 2 ಉದಾಹರಣೆ ಕೊಟ್ಟು ಯಥಾವ ದಿಗ್ಭ್ರಾಂತಿ ಬುದ್ಧಿ, ದಿಗ್ಭ್ರಾಂತಿ ಅಂದ್ರೆ ದಿಶಾಂ ಭ್ರಾಂತಿ, ದಿಗ್ಭ್ರಾಂತಿ. ದಿಶೋ ದಿಶಾಂ, ದಿಕ್ಕುಗಳ ಭ್ರಾಂತಿ ಅಂದ್ರೆ ಏನು? ಆ ದಿಕ್ಕುಗಳ ವಿಷಯದಲ್ಲಿ ಭ್ರಾಂತಿ. ಇದೆ ವಾಯವ್ಯ, ಇಷ್ಟೇ ಇದು, ಇಲ್ಲಿಂದ ಮುಂದಕ್ಕೆ ಬೇಡ, ಇದು ಕುಬೇರ ಬಂದ್ಬಿಡುತ್ತೆ, ಹೀಗೆ ಏನೋ ಒಂದು ಅದು ಪರಿಚ್ಛಿನ್ನವಾದ ಬುದ್ಧಿ, ಸಂಕುಚಿತವಾದ ಬುದ್ಧಿ. ಇದು ಪೂರ್ಣವಾದ ಬುದ್ಧಿಯಿಂದ ಹೋಗಿಬಿಟ್ಟು ತಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ದಿಗ್ಭ್ರಾಂತಿ ನೀವತ್ತೆ ಈಗ ಇಲ್ಲಿಗೆ ಹೇಗೆ ಹೊಂದಿಸ್ಬೇಕು ಅಂತಂದ್ರೆ ಹೀಗಾಗಿ ಅಕ್ಷರೋದ್ಗೀತದಲ್ಲಿ ಈ ಅಪವಾದ ಇದೆಯಲ್ಲ ಅಂಶ, ಇದ್ರ ಹೇಗೆ ಹೊಂದಿಸ್ಬೇಕು ಅಂದ್ರೆ ಉದ್ಗೀತವನ್ನ ಅಕ್ಷರದಲ್ಲಿ ಅಧ್ಯಾಸ ಮಾಡಿದ್ದ ಅಥವಾ ಅಕ್ಷರವನ್ನ ಉದ್ಗೀತದಲ್ಲಿ ಅಧ್ಯಾಸ ಮಾಡಿದ್ದ. ಅಧ್ಯಾಸ ಮಾಡೋದು ಏನಾಗಬೇಕು? ಒಂದು ಸಮ್ಯಕ್ ಬುದ್ಧಿ ಆಗಬೇಕು, ಒಂದು ಅನ್ಯಥಾ ಬುದ್ಧಿ ಆಗಬೇಕು. ಒಂದು ಭ್ರಾಂತಿ ಜ್ಞಾನ ಆಗಬೇಕು, ಇನ್ನೊಂದು ಸಮ್ಯಕ್ ಜ್ಞಾನ ಆಗಬೇಕು. ಒಂದು ಪ್ರಮಾ ಬುದ್ಧಿ ಆಗಬೇಕು, ಇನ್ನೊಂದು ಭ್ರಮಾ ಬುದ್ಧಿ ಆಗಬೇಕು. ಯಾವುದು? ಉದ್ಗೀತ ಮತ್ತೆ ಅಕ್ಷರ ಇವೆರಡರಲ್ಲಿ. ಹೌದಾನೆ? ಹೀಗಾಗಿ ಈ ಜ್ಞಾನವಾದ ಮೇಲೆ ಅನ್ಯಥಾ ಬುದ್ಧಿ, ಈ ಒಂದು ಭ್ರಮಾ ಬುದ್ಧಿ ಅಂತ ಏನಿದೆಯೋ ಅದು ಈ ಪ್ರಮಾ ಬುದ್ಧಿಯಿಂದ ಹೋಗಿ ಬಿಡಬೇಕು. ಇಲ್ಲ ಉದ್ಗೀತವಾದ್ರೂ ಹೋಗಬೇಕು, ಇಲ್ಲ ಅಕ್ಷರವಾದ್ರೂ ಹೋಗಬೇಕು. ಉದ್ಗೀತದಲ್ಲಿ ಅಕ್ಷರವನ್ನು ಅಧ್ಯಾಸ ಮಾಡಿದ್ದರೆ ಅಕ್ಷರ ಹೋಗಬೇಕು, ಅಕ್ಷರದಲ್ಲಿ ಉದ್ಗೀತವನ್ನು ಅಧ್ಯಾಸ ಮಾಡಿದ್ರೆ ಉದ್ಗೀತ ಹೋಗಬೇಕು, ಅಷ್ಟೆ. ಎರಡರಲ್ಲೂ ನೋಡಿ ಅದನ್ನ ಹೇಳ್ತಾ ಇದ್ದಾರಲ್ಲಿ. ಏವಂ ಇದೇ ರೀತಿ ಇಹ ಅಪಿ, ಇಲ್ಲಿಯೂ ಕೂಡ ಅಕ್ಷರ ಬುದ್ಧಿಯ ಉದ್ಗೀತ ಬುದ್ಧಿ ನಿವರ್ತ್ಯತೆ. ಅಕ್ಷರ ಬುದ್ಧಿ ಅದು ಸಮ್ಯಕ್ ಬುದ್ಧಿ, ಅದರಿಂದ ಉದ್ಗೀತ ಬುದ್ಧಿ ಅಧ್ಯಸ್ಥ ಬುದ್ಧಿ ಅದು ನಿವರ್ತ್ಯತೆ, ಹೋಗಿಬಿಡುತ್ತದೆ. ಅಥವಾ ಉದ್ಗೀತ ಬುದ್ಧಿಯಾವ ಅಕ್ಷರ ಬುದ್ಧಿ, ಎರಡೂ ಕೂಡ ಬೋತ್ವೆ, ಅದು ಅಧ್ಯಾಸ ಸಾಧ್ಯ. ಓಮಿತ್ಯೇತದಕ್ಷರ ಮುದ್ಗೀತ ಮುಪಾಸೀತ ಅಂತ ಅನ್ನುವಾಗ ಈ ನಾವು ಅಪವಾದ ಅಂತಕ್ಕಂಥ ಅಂಶ ತಗೊಂಡ್ಬಿಟ್ರೆ ಎರಡೂ ಹೊಂದಬಹುದು. ಯಾವುದರಲ್ಲಿ ಅಧ್ಯಾಸ ಮಾಡುತ್ತೇವೋ ಅದು ಸಮ್ಯಜ್ಞಾನ, ಯಾವುದು ಅಧ್ಯಸ್ಥವಾಗಿದೆಯೋ ಅದು ಮಿಥ್ಯಾಜ್ಞಾನ, ಸಮ್ಯಜ್ಞಾನ ಮಿಥ್ಯಾಜ್ಞಾನ ಮಾತ್ರ. ಇದೆ ಇದರಲ್ಲಿ ಇಲ್ಲಿ ನಿರ್ಣಯ ಮಾಡಿಲ್ಲ, ಇಲ್ಲಿ ಕೇವಲ ಡೆಫಿನೇಷನ್, ಅದರ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಆಚಾರ್ಯ. ನಿರ್ಣಯ ಏನು ಮಾಡಿಲ್ಲ, ನಿರ್ಣಯ ಮುಂದೆ ಮಾಡ್ತಾರೆ. ಯಾವುದನ್ನು ತಗೋಬೇಕು ನೋಡಪ್ಪ, ಈಗ ಅರ್ಥವಾಯ್ತಲ್ಲ, ಇನ್ನು ನಿರ್ಣಯವನ್ನು ಮಾಡೋಣ. ಅಧ್ಯಾಸ ಹೊಂದುತ್ತಾ, ಅಪವಾದ ಹೊಂದುತ್ತಾ, ಏಕತ್ವ ಹೊಂದುತ್ತಾ, ಮತ್ತೆ ವಿಶೇಷಣ ಹೊಂದುತ್ತಾ ಎನ್ನುವುದನ್ನ ನಿರ್ಧಾರ ಮಾಡೋಣ ಅಂತ ಮುಂದೆ ಮಾಡ್ತಾರೆ. ಇಲ್ಲಿ ಬರೀ ಆ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ಇನ್ನು ಅಧ್ಯಾಸ ಅಪವಾದ ಆಯಿತು. ಇನ್ನು ಏಕತ್ವಂತೂ ಅಕ್ಷರೋದ್ಗೀತ ಶಬ್ದಯೋ ಅನತಿರಿಕ್ತಾರ್ಥ ವೃತ್ತಿತ್ವ. ಏಕತ್ವ ಅಂತಂದ್ರೆ ಏನು? ಅಕ್ಷರ ಮತ್ತು ಉದ್ಗೀತ ಇವೆರಡಕ್ಕೂ ಕೂಡ ನಾವು ಏಕತ್ವವನ್ನ ಪರಿಗಣಿಸಿದಾಗ ಏನಾಗ್ಬಿಡುತ್ತೆ? ಆವಾಗ ಅಕ್ಷರ ಅಂತಂದ್ರೂ ಒಂದೇ, ಉದ್ಗೀತ ಅಂತಂದ್ರೂ ಒಂದೇ. ಏನಿದು ನೋಡಿ, ಅನತಿರಿಕ್ತಾರ್ಥ ವೃತ್ತಿತ್ವ. ಅತಿರಿಕ್ತ ಅಂದ್ರೆ ಅದಕ್ಕಿಂತ ಬೇರೆಯಾದ ಅರ್ಥ, ಅನತಿರಿಕ್ತ ಅಂದ್ರೆ ಬೇರೆಯಾಗಿಲ್ಲದ ಅರ್ಥ. ಬೇರೆಯಾಗಿಲ್ಲದ ಅರ್ಥದಲ್ಲಿ ಎರಡನ್ನೂ ಪ್ರಯೋಗ ಮಾಡಿದ್ದಾರೆ ಅಂತ ಆಗಿಬಿಡುತ್ತೆ. ಬೇರೆಯಾಗಿಲ್ಲದ ಅರ್ಥ ಅಂದ್ರೆ ಏನು? ಪರ್ಯಾಯದಿಂದ ಪ್ರಯೋಗ ಮಾಡಿದ್ದಾರೆ. ಅಧ್ಯಾಸ ಅಕ್ಷರ
ಮತ್ತೆ ಉದ್ಗೀತ ಎರಡೂ ಕೂಡ ಪರ್ಯಾಯದಿಂದ ಇಲ್ಲಿ ಪ್ರಯೋಗವಾಗಿದೆ. ಇಲ್ಲಿ ಅದೇನು, ಅಕ್ಷರಕ್ಕೆ ಪರ್ಯಾಯ ಉದ್ಗೀತ, ಉದ್ಗೀತಕ್ಕೆ ಪರ್ಯಾಯ ಅಕ್ಷರ, ಎರಡೂ ಒಂದೇ ಅಂತ ಹೇಳಿ ಹಾಗಾಗಿಬಿಡುತ್ತೆ. ಆಯ್ತು, ಇನ್ನು ಏನು ನಿರ್ಣಯ ಇಲ್ಲ, ಅಷ್ಟೇ. ಇದು ಈ ಥರ ಆಗುತ್ತೆ. ಮತ್ತು ಏಕತ್ವ, ಅದಕ್ಕೊಂದು ಎಲ್ಲದಕ್ಕೂ ನೋಡಿ ಉದಾಹರಣೆ ಕೊಡ್ತಾ ಇದ್ದಾರೆ. ಯಥಾ ದ್ವಿಜೋತ್ತಮೋ ಬ್ರಾಹ್ಮಣೋ ಭೂಮಿದೇವ ಇತಿ. ಈಗ ಇಲ್ಲಿ ಯಥಾ ದ್ವಿಜೋತ್ತಮೋ ಬ್ರಾಹ್ಮಣೋ ದ್ವಿಜೋತ್ತಮೋ ಬ್ರಾಹ್ಮಣ ಭೂಮಿ ದೇವ ಅಂತ ಎರಡು ಪದ ತಗೊಂಡಿದ್ರೆ, ದ್ವಿಜೋತ್ತಮೋ ಬ್ರಾಹ್ಮಣ ನೋಡಿ, ಇವನು ದ್ವಿಜೋತ್ತಮ ಬ್ರಾಹ್ಮಣ ಅಂತ. ಈಗ ದ್ವಿಜೋತ್ತಮ ಬ್ರಾಹ್ಮಣ ಅಂತ ಅನ್ನುವಾಗ ದ್ವಿಜ ಅಂತಂದ್ರೆ ಏನು? ದ್ವಿಜ ಅಂತಂದ್ರೆ 2 ಸಾರಿ ಅವನಿಗೆ ಜನ್ಮ ಪ್ರಾಪ್ತವಾಗಿದೆ ಅಂತ ಅರ್ಥವಾಯಿತು. ಅಂದ್ರೆ ಏನು? ಎಲ್ಲ ಉಪನೀತರಾಗಿರ್ತಕ್ಕಂಥವರೆಲ್ಲ, ಉಪನಯನ ಯಾರಿಗೆ, ಉಪನಯನದಲ್ಲಿ ಅಧಿಕಾರ ಯಾರು ಇದೆಯೋ ಅವರೆಲ್ಲರೂ ಕೂಡ ದ್ವಿಜರು ಅಂತ ಆಯ್ತು. ಯಾಕೆ? ಉಪನಯನ ಸಂಸ್ಕಾರವಾದ ತಕ್ಷಣ ದ್ವಿತೀಯ ಜನ್ಮ, ಹೌದಾನೆ? ಹಾಗಾಗಿ ಉಪನಯನ ಸಂಸ್ಕಾರ ಯಾರಿದೆ, ಯಾರು ಅಧಿಕೃತರಾಗಿದ್ದಾರೆ ಅದರಲ್ಲಿ, ಅವರಿಗೆ ಅವರೆಲ್ಲ ದ್ವಿಜರು ಅಂತಾಯ್ತು. ಯಾರದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಈಗ ದ್ವಿಜರು ಅಂದಾಗ 3 ಆಗುತ್ತೆ. 3ರಲ್ಲಿ ಯಾವುದಾದ್ರು ಒಂದು ತಗೋಬಹುದು. ಯಾವುದೊಂದು ತಗೋಬೇಕು, ಅದನ್ನ ಸಂದರ್ಭಕ್ಕೆ ತಕ್ಕ ಯಾವ್ದಾದ್ರು ತಗೋಬಹುದು. ಈಗ ದ್ವಿಜೋತ್ತಮೋ ಬ್ರಾಹ್ಮಣ, ದ್ವಿಜರಲ್ಲಿ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂತಾನೆ. ಅಲ್ಲಿ ನೋಡಪ್ಪ, ಆ ಪಕ್ಕದ ಒಂದು ಕೋಣೆಯಲ್ಲಿ ದ್ವಿಜರಿದ್ದಾರೆ. ದ್ವಿಜರಿದ್ದಾರೆ ಅಂದ್ರೆ ಏನು? ಅಲ್ಲಿ ಎಲ್ಲರೂ ಇದ್ದಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಇದ್ದಾರೆ. ಅದರಲ್ಲಿ ಬ್ರಾಹ್ಮಣನನ್ನು ಕರೆದುಕೊಂಡು ಬಾ, ಅಥವಾ ಕ್ಷತ್ರಿಯನೋ ವೈಶ್ಯನೋ ಹೇಳ್ತಾರೆ. ಬಂದು ಆವಾಗ ಏನಾಗುತ್ತೆ? ಸರಿ ಹೋಗುತ್ತೆ ಬ್ರಾಹ್ಮಣ ದ್ವಿಜರಲ್ಲಿ ಅಂತನ್ನುವಾಗ. ಆದರೆ ದ್ವಿಜೋತ್ತಮರಲ್ಲಿ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂದ್ರೆ ನೋಡಿ, ದ್ವಿಜೋತ್ತಮ ಅಂತಂದ್ರೆ ಅದಕ್ಕೆ ಪರ್ಯಾಯ ಬ್ರಾಹ್ಮಣ ಅಂತ ಅರ್ಥ, ಹೌದ್ ತಾನೆ? ಅಂದ್ರೇನು? ಅವರು ದ್ವಿಜರಿದ್ದಾರೆ, ದ್ವಿಜೇಶು ಉತ್ತಮ. ಆ ದ್ವಿಜರಲ್ಲಿ ಉತ್ತಮನಾಗಿರ್ತಕ್ಕಂಥವನೇನು ಅಂದ್ರೆ, ಉತ್ತಮನಾಗಿರ್ತಕ್ಕಂಥವನೇ ಅಧ್ಯಯನ ಸಂಪನ್ನನಾಗಿದ್ದಾನೆ, ಷಟ್ಕರ್ಮ ನಿರತನಾಗಿದ್ದಾನೆ. ಅವನ ಒಂದು ಯಾವುದು ಆಶ್ರಮ ಧರ್ಮವನ್ನು ಪಾಲಿಸ್ತಾ ಇದ್ದಾನೆ. ಅವನನ್ನು ಕರ್ಕೊಂಬ, ದ್ವಿಜೋತ್ತಮ ಅಂತ. ದ್ವಿಜೋತ್ತಮನಾದ ಬ್ರಾಹ್ಮಣ ಅಂದ್ರೆ, ದ್ವಿಜೋತ್ತಮ ಅಂದ್ರೆ ಬ್ರಾಹ್ಮಣ. ಅಲ್ಲಿ ಏನಾಗಿದೆ? ದ್ವಿಜೋತ್ತಮ ಬ್ರಾಹ್ಮಣ ಎರಡೂ ಕೂಡ ಪರ್ಯಾಯದಿಂದ ಪ್ರಯೋಗವಾಗಿದೆ, ಎರಡಕ್ಕೂ ಒಂದೇ ಅರ್ಥ. ಹಾಗಾಗ್ಬಿಡುತ್ತೆ ಇಲ್ಲಿ. ಮತ್ತೆ ಭೂಮಿದೇವ, ಭೂಮಿದೇವ ಅಂತಕ್ಕಂಥದ್ದು ಎಲ್ಲರೂ ದೇವತೆಗಳು ಅಂತ ನಮ್ಮ ಅರ್ಥದಲ್ಲಿ ಎರಡು ಒಂದೇ ಆಗಿಬಿಡುತ್ತೆ. ಇಲ್ಲೇನು ಸಾಮಾನ್ಯ, ಇದಕ್ಕೆ ಏಕಾರ್ಥತ್ವ ಅಷ್ಟೆ, ಪರ್ಯಾಯ. ಯಾವುದು? ಏಕತ್ವ ಅಂತಕ್ಕಂಥದ್ದನ್ನು ತಗೊಂಡ. ಯಾವುದು? ಅಧ್ಯಾಸ ಆಯಿತು, ಅಪವಾದ ಆಯಿತು, ಏಕತ್ವ ಆಯಿತು, ಸ್ವರೂಪ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದು ವಿಶೇಷಣ ಇದೆ. ವಿಶೇಷಣ ಅಂತಂದ್ರೇನು? ವಿಶೇಷಣಂ ಪುನಃ ಸರ್ವ ವೇದವ್ಯಾಪಿನಃ ಓಮಿತ್ಯೇತಸ್ಯ ಅಕ್ಷರಸ್ಯ ಗ್ರಹಣ ಪ್ರಸಂಗೆ ಔದ್ಗಾತ್ರ ವಿಶೇಷಸ್ಯ ಸಮರ್ಪಣಂ. ಇಲ್ಲಿ ವಿಶೇಷಣ ಅಂತದೇನು? ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ. ಅಕ್ಷರ ಮತ್ತು ಉದ್ಗೀತ, ಅಕ್ಷರ ಅಂತಕ್ಕಂಥದ್ದು ಯಾವುದು? ಅದೇ ಓಂ ಎಂಬತಕ್ಕಂಥ ಅಕ್ಷರ. ಓಂ ಎಂಬತಕ್ಕಂಥ ಈ ಅಕ್ಷರ, ಇದನ್ನು ನಾವು ಹಿಡಿಯಬೇಕಾದರೆ ಅದೇನಾಗಿದೆ? ಸರ್ವ ವೇದವ್ಯಾಪಿನಃ. ಆ ಓಂ ಅಂತಕ್ಕಂಥದ್ದು ಸರ್ವ ವೇದ ವ್ಯಾಪಿ, ಎಲ್ಲ ವೇದಗಳಲ್ಲಿಯೂ ಕೂಡ ಇದು ವ್ಯಾಪಕವಾಗಿ ಇದನ್ನು ಹೇಳಿದ್ದಾರೆ, ಇದರ ಸ್ವರೂಪವನ್ನು ಹೇಳಿದ್ದಾರೆ. ಪೂರ್ಣವಾದ ಉಪಾಸನಾ ರೂಪವಾಗಿಯೂ ಹೇಳಿದ್ದಾರೆ, ಜ್ಞಾನ ರೂಪವಾಗಿಯೂ ಹೇಳಿದ್ದಾರೆ. ಉಪಾಸನಾ ರೂಪದಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದಾರೆ, ಜ್ಞಾನಾರ್ಥದಲ್ಲಿ
ಮಾಂಡೂಕ್ಯದಲ್ಲಿ ಹೇಳಿದ್ದಾರೆ. ಹೌದು ತಾನೆ? ನಾನು ನೋಡಿದ್ದೇವೆ ಅದನ್ನ. ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ ಅಂತಕ್ಕಂಥದ್ದು ಇಲ್ಲಿ ಛಾಂದೋಗ್ಯದಲ್ಲಿ ಬಂದಿದೆ. ಅದು ಓಂ ಅಂತಕ್ಕಂಥ ಅಕ್ಷರ. ಅದರಲ್ಲಿ ವಿಶೇಷಣ ಅಂತ ನಾವು ತಪ್ಪ ಏನು ವಿಶೇಷಣ ಅಂದ್ರೆ ಏನು ಅರ್ಥ ಆಗುತ್ತೆ ಅಂದರೆ, ಆ ಒಂದು ಅಕ್ಷರವನ್ನ ನಾವು ಸ್ವೀಕಾರ ಮಾಡುವಾಗ ಔದ್ಗಾತ್ರ ವಿಶೇಷತ್ಯ. ಈ ಉದ್ಗೀತವನ್ನು ಗಾನ ಮಾಡತಕ್ಕಂಥವನು ಯಾರು? ಅವನು ಉದ್ಗಾತೃ. ಉದ್ಗಾತ್ರ ತಾನೆ ಸಾಮಗಾನ ಮಾಡ್ತಾನ. ಆ ಉದ್ಗಾತೃವಿನಿಂದ ಯಾವುದು ಗಾನ ಮಾಡಲ್ಪಡುತ್ತದೆಯೋ ಆ ಒಂದು ಗಾನಕ್ಕೆ ಹೆಸರಾಯಿತು ಔದ್ಗಾತ್ರ. ಔದ್ಗಾತ್ರ ಅಂತ. ಉದ್ಗಾತ್ರನು ಹೇಳತಕ್ಕಂತಹ ಮಂತ್ರಗಳಿಗೆ ಮಾಡತಕ್ಕಂಥ ಗಾನ ಇವೇನು, ಇದಕ್ಕೆ ಔದ್ಗಾತೃ ಎಂಬುದಾಗಿ ಅರ್ಥ. ಹೀಗೆ ಈ ಔದ್ಗಾತವನ್ನು ಗಾನ ಮಾಡ್ತಾ ಇದ್ದಾನ, ಅದಕ್ಕೆ ಏನೋ ಒಂದು ವಿಶೇಷಣವನ್ನ ಹೇಳಬೇಕು. ಏನು ವಿಶೇಷಣ ಯಾಕೆ ಸ್ವಾಮಿ ಹೇಳಬೇಕು ಅಂದ್ರೆ, ನೋಡಪ್ಪ, ಓಂಕಾರ ಅಂತಕ್ಕಂಥದ್ದು ಸರ್ವ ವೇದ ವ್ಯಾಪಿಯಾಗಿದೆ. ಎಲ್ಲ ವೇದಗಳಲ್ಲಿಯೂ ಕೂಡ ಈ ಓಂಕಾರ ಬಂದಿದೆ. ಆದರೆ ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ, ಇಲ್ಲಿ ಬಂದಿರತಕ್ಕಂಥ ಓಂ ಅಕ್ಷರ ಇದೆಯಲ್ಲ, ಅದನ್ನ ಯಾವ ರೀತಿ ನಾವು ಎಲ್ಲ ವೇದಗಳಲ್ಲಿ ಬಂದಿದ್ದರೂ ಕೂಡ ಇಲ್ಲಿ ನಾವು ಯಾವ ರೀತಿ ವಿಶೇಷಿಸಿ ತಿಳಿದುಕೊಳ್ಳಬೇಕು. ಎಲ್ಲ ವೇದಗಳಲ್ಲೂ ಬಂದಿದೆ ಕಣ್ರಿ, ಅದೇ ಅಲ್ಲ. ಇಲ್ಲಿ ಏನೋ ಒಂದು ವಿಶೇಷ ಇದೆ. ಎಲ್ಲಿ ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ ಎನ್ನುವಲ್ಲಿ ಒಂದು ವಿಶೇಷ ಇದೆ ಇರ್ತಕ್ಕಂಥ. ಮತ್ತೆ ಬೇಕಾದಷ್ಟು ಕಡೆ ಬಂದಿದೆ, ಮಾಂಡೂಕ್ಯದಲ್ಲೂ ಬಂದಿದೆ. ಅಲ್ಲಿ ಅರ್ಥವನ್ನೇ ಇಲ್ಲಿ ತೆಗೆದು ಇದು ವಿಶೇಷವಾಗಿ ತೆಗೆದುಕೊಳ್ಬೇಕಿಲ್ಲ. ವಿಶೇಷಣ ಏನು ವಿಶೇಷಣ ಅದನ್ನು ನೋಡೋಣ, ಮುಂದೆ ಹೇಳ್ತಾರೆ. ಹೀಗಾಗಿ ಆ ಓಂಕಾರಕ್ಕೆ ಏನು ಉದ್ಗಾತೃವಿನಿಂದ ಉದ್ಗಾನ ಮಾಡಲ್ಪಟ್ಟ ಆ ಒಂದು ಗಾನ, ಒಂದು ಸಾಮಗಾನ ಅಂತ ಹೇಳಿದೆ, ಉದ್ಗೀತ ಗಾನ, ಅದು ಏನಾಗಿದೆ ಅಕ್ಷರ. ಆ ಅಕ್ಷರ ಯಾವುದು ಓಂ ಅಂತಕ್ಕಂಥ ಅದು ಸರ್ವವ್ಯಾಪಿಯಾಗಿದೆ. ಸರ್ವವ್ಯಾಪಿಯಾಗಿ ಸಮಾನವಾಗಿದ್ದರೂ ಕೂಡ ಇಲ್ಲಿ ಯಾವ ವಿಶೇಷಾರ್ಥವನ್ನು ಹಿಡಿಬೇಕು, ಅದಕ್ಕೆ ಏನೋ ಒಂದು ವಿಶೇಷ ಇದೆ. ಇಲ್ಲಿ ಸಾಮಾನ್ಯವಾದ ಅರ್ಥನೂ ಇದೆ, ಅದಕ್ಕೊಂದು ವಿಶೇಷವಾದ ಅರ್ಥನೂ ಇದೆ. ಅದು ಹಿಡಿಬೇಕು ಅಂತ ವಿಶೇಷ ಯಾವುದು ವಿಶೇಷ ಏನು ಅಂತ ನಾವು ತಿಳಿದಾಗ ಅದು ನಾವು ಇದನ್ನ ಹಿಡಿಬೇಕು ಅದನ್ನ ಹಿಡಿಬೇಕು ಗೊತ್ತಾಗುತ್ತೆ. ನೋಡೋಣ, ಇದು ವಿಶೇಷಣ ಅಂತದ್ದು. ಏನು ವಿಶೇಷಣ ಪುನಃ ಸರ್ವ ವೇದವ್ಯಾಪಿನಃ ಓಂ ಇತ್ಯೇತಸ್ಯ ಅಕ್ಷರಸ್ಯ ಗ್ರಹಣ ಪ್ರಸಂಗೆ ಅದನ್ನು ಸ್ವೀಕಾರ ಮಾಡಬೇಕು. ಇವಾಗ ಹೇಗೆ ಸ್ವೀಕಾರ ಮಾಡಬೇಕು ಅಂದರೆ, ನೋಡ್ರಿ, ಅಯ್ಯೋ ಎಲ್ಲ ವೇದಗಳಲ್ಲೂ ಬಂದಿದೆ, ಅದೇ ಅರ್ಥದ ಸ್ವೀಕಾರ ಮಾಡಿ. ಎಲ್ಲ ಸರ್ವ ವೇದ ವ್ಯಾಪಿ ಇದು ಅಂದ್ರೆ ಇಲ್ಲ ಹಾಗಲ್ಲ. ಏನು ಇಲ್ಲಿ ಔದ್ಗಾತ್ರ ವಿಶೇಷ. ಔದ್ಗಾತ್ರ ಮಾಡ್ತಾ ಇದ್ದಾನ, ಅದಕ್ಕೆ ಏನೋ ಒಂದು ವಿಶೇಷ ಇದೆ, ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೆ, ಅದನ್ನು ತಿಳಿಬೇಕು. ಇದಕ್ಕೆ ವಿಶೇಷಣ ಅಂತ. ಯಥಾ ನೀಲಂ ಯತ್ ಉತ್ಪಲಂ ತದಾನಯ ಅಂತಕ್ಕಂಥೇನು, ನೀಲಂ ಯತ್ ಉತ್ಪಲಂ. ಉತ್ಪಲ ಅಂದ್ರೆ ಕಮಲ. ಅಲ್ಲಿ ಏನ್ ಹೇಳ್ತಾನೆ, ವಿಶೇಷಿಸಿ ಹೇಳ್ಬಿಟ್ಟ. ಏನಂತ ನೋಡಪ್ಪ, ಕಮಲವನ್ನ ತೆಗೆದುಕೊಂಡು ಬಾ, ಕಮಲದ ಹೂವಿತ್ತು ತೆಗೆದುಕೊಂಡು ಬಾ ಬೇಕಾಷ್ಟಿತ್ತು ಅಲ್ಲಿ. ಅದೇನ್ ಮಾಡಿದ್ರು, ಅಷ್ಟು ಹೇಳಿದ್ರೆ ಅಷ್ಟು ಹೇಳಲಿಲ್ಲ. ಉತ್ಪಲಂ ಆನಯ ಸರಿ, ಯತ್ ನೀಲಂ ಅಂತ ಹೇಳಿದ್ರು. ಅಂದ್ರೆ ಏನು, ಆ ನೀಲಿಯ ಕಮಲವನ್ನೇ ತೆಗೆದುಕೊಂಡು ಬಾ ಅಂತ ಅನ್ಬೇಕಾದ್ರೆ, ಆ ನೀಲಿ ಅಂತಕ್ಕಂಥದ್ದು ಆ ಕಮಲದ ಒಂದು ಗುಂಪಿನಲ್ಲಿ ಕಮಲ ಷಂಡ ಅಂತ ಹೆಸರು. ಷಂಡ ಅಂದ್ರೆ ಗುಂಪು ಅಂತ ಅರ್ಥ. ಷಂಡ ಅಂದ್ರೆ ಗುಂಪು. ಆ ಒಂದು ಇದು ಬರುತ್ತಲ್ಲ, ಶ್ಲೋಕ ಬರುತ್ತೆ, ಅದು ಜ್ಞಾಪಕ ಬರ್ತಾ ಇಲ್ಲ ಈಗ. ಇಲ್ಲಿ ಆ ಕಮಲದ ಗುಂಪು ಅಂತ, ಆ ಗುಂಪು ನೀಲದ ಕಮಲ, ನೀಲದನ್ನು ತಗೊಂಬ, ನೀಲಿಯಾಗಿ ತಗೊಂಬ ಅಂತ ವಿಶೇಷಣ ಇದೆಯಲ್ಲ. ಏವಂ ಇದೇ ರೀತಿ ಇಹಾಪಿ
ಇಲ್ಲಿಯೂ ಕೂಡ ಉದ್ಗೀತ ಯಹ ಓಂಕಾರ ತಮ್ ಉಪಾಸೀತ. ಅಂದ್ರೆ ಉದ್ಗೀತವನ್ನ ಉಪಾಸನೆ ಮಾಡಬೇಕು. ಈ ಉದ್ಗೀತ ಅಂತಕ್ಕಂಥದ್ದೇನು, ಅದು ಒಂದು ಭಕ್ತಿ ವಿಶೇಷ. ಹಿಂದೆ ಹೇಳಿದ್ದ ನಾವು, ಸಾಮದಲ್ಲಿ ಭಕ್ತಿ ಇದೆ, 7 ಭಕ್ತಿ ಅಂತ. ಒಂದು ಭಕ್ತಿಯ ವಿಶೇಷ ಅದು ಉದ್ಗೀತ ಅಂತಕ್ಕಂಥದ್ದು. ಅದು ಸಾಮವೇದದಲ್ಲಿ ವ್ಯಾಪಕವಾಗಿ ಅದು ಪ್ರಯೋಗವಾಗಿದೆ. ಅದು ಹಾಗಿರುವಾಗ ಇಲ್ಲಿ ಏನಾಗಿದೆ, ವ್ಯಾಪಕವಾಗಿದ್ರೂ ಕೂಡ ಇಲ್ಲಿ ಉದ್ಗೀತ ಅಂದ್ರೆ, ಉದ್ಗೀತ ಅಂತಂದ್ರೆ ಯಹ ಓಂಕಾರ, ಯಾವುದು ಓಂಕಾರ ಎಂಬುದಾಗಿ ನಾವು ಯಾವುದನ್ನು ಓಂಕಾರ ಎಂಬುದಾಗಿ ತಿಳಿದಿದ್ದೇವೆಯೋ ಅದನ್ನ ಉಪಾಸೀತ, ಉಪಾಸನೆ ಮಾಡಬೇಕು. ಅದೇನು, ಯದ್ಯಪಿ ಉದ್ಗೀತ ಅಂತಕ್ಕಂಥದ್ದು ಸಾಮವೇದದಲ್ಲಿ ಬೇಕಾದಷ್ಟು ಕಡೆ ಬಂದಿದ್ರು ಕೂಡ ಬೇರೆ ಬೇರೆ ಇಲ್ಲಿ ವಿಶೇಷಣ ಏನಂತ ನೋಡಪ್ಪ, ಓಂಕಾರವಾಗಿದೆಯಲ್ಲ ಅದು ಉದ್ಗೀತ, ಆ ಉದ್ಗೀತ ಅದನ್ನ ಉಪಾಸನೆ ಮಾಡಬೇಕು ಅಂತ ವಿಶೇಷಣ, ಇದು ವಿಶೇಷಣ. ಏವಂ ಏತಸ್ಮಿನ್ ಸಾಮಾನಾಧಿಕರಣ್ಯೇ ವಾಕ್ಯೆ ವಿಮೃಶ್ಯಮಾನೆ. ಹೀಗೆ ಎಲ್ಲ ಸತಿ ಸಪ್ತಮಿ ಪ್ರಯೋಗ ಇದೆ. ಏತಸ್ಮಿನ್ ಸಮಾನಾಧಿಕರಣ್ಯ ವಾಕ್ಯ ಇದೆ. ಹೀಗೆ ಇಲ್ಲಿ ಈ ಸಮಾನಾಧಿಕರಣ್ಯವಾದ ವಾಕ್ಯದಲ್ಲಿ ನಾವು ವಾಕ್ಯವನ್ನ ವಿಮರ್ಶನೆ ಮಾಡಲಾಗಿ, ವಿಮರ್ಶನೆಯನ್ನು ಮಾಡುತ್ತಿರುವಲ್ಲಿ ವಿಮರ್ಶನೆ ಮಾಡ್ತಾ ಇದೀವಿ ನಾವು ಸಮಾನಾಧಿಕರಣ್ಯದಲ್ಲ ವಾಕ್ಯವನ್ನ. ಯಾವ ವಾಕ್ಯ ಅದು? ಓಂ ಇತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತಕ್ಕಂಥದ್ದು. ಅಕ್ಷರ ಮತ್ತು ಉದ್ಗೀತಗಳಲ್ಲಿ ಸಮಾನಾಧಿಕರಣ್ಯ. ಇದನ್ನು ನಾವು ಈ ಭಾಗನ ವಿಮರ್ಶೆ ಮಾಡ್ತಾ ಇದ್ದೇವಲ್ಲ, ಹಾಗೆ ವಿಮರ್ಶೆ ಮಾಡುವಾಗ ನಮಗೆ ಏತೆ ಪಕ್ಷ ಪ್ರತಿಭಾಂತಿ. ನಮಗೆ ಈ ಏತೆ ಅಂದ್ರೆ ಏತೆ ಚತ್ವಾರ ಪಕ್ಷ, ಈ 4 ಪಕ್ಷಗಳು ನಮಗೆ ಗೋಚರವಾಗ್ತಾ ಇದೆ, ತಿಳಿತಾ ಇವೆ. ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ ಎಂಬತಕ್ಕಂಥ 4 ಅಂಶಗಳು ಗೊತ್ತಾಗ್ತಾ ಇದೆ. ತತ್ರ ಅನ್ಯತಮ ನಿರ್ಧಾರಣ ಕಾರಣ ಭಾವ. ನೋಡಿ, ಸ್ಥೂಲವಾಗಿ ನೋಡಿದಾಗ ಅದರಲ್ಲಿ ಅಂದ್ರೇನು, ತಸ್ಮಿನ್ ಚತುರ್ಷು ಅವಯವೇಶು, ಆ 4 ಅವಯವಗಳಲ್ಲಿ ಅನ್ಯತಮ ಯಾವುದೋ ಒಂದನ್ನ, ಇದು ಎಂಬುದಾಗಿ ನಿರ್ಧಾರಣ ಕಾರಣ ಭಾವ. ಯಾವುದು ನೋಡಪ್ಪ ಇದು ಎಂಬುದಾಗಿ ನಿರ್ಧಾರ ಮಾಡಿ ಹೇಳುವುದಕ್ಕೆ ನಮಗೆ ಇಲ್ಲಿ ಕಾರಣವೇ ತೋರುತ್ತಿಲ್ಲವಾದ್ದರಿಂದ ನೋಡಿ, ಇಂಥದ್ದನ್ನು ಮಾಡಬೇಕು ಅನ್ನೋದಕ್ಕೆ ನಮಗೆ ಕಾರಣ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಒಂದು ಆಗಿದೆ, ಇಂಥದ್ದು ಒಂದು ಕಾರಣ ನಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ತಾ ಇಲ್ಲ. ಹೀಗೆ ಪ್ರತಿ ಅನ್ಯತಮ ಗೊತ್ತಾಗದಿರುವುದರಿಂದ ಏನಾಗ್ತಾ ಇದೆ, ಅನಿರ್ಧಾರಣ ಪ್ರಾಪ್ತ. ಹೀಗೆ ಅನಿರ್ಧಾರ, ಅಯ್ಯೋ ಯಾವುದನ್ನು ತಗೋಬೇಕು, ಈ 4ರಲ್ಲಿ 4 ಅರ್ಥಗಳಲ್ಲಿ ಯಾವುದನ್ನು ಹಿಡಿಯಬೇಕು, ಅರೆ ಯಾವುದೋ ಒಂದನ್ನ ಹಿಡ್ಕೊಳ್ಳೋಣ ಅಂತಂದ್ರೆ ಯಾವುದೋ ಒಂದನ್ನು ಹಿಡ್ಕೊಂಡು ಬಿಟ್ರೆ ಏನು ಅದರ್ಥಂಚ ಇಯಾತ್, ಅನರ್ಥ ಆಗಿಬಿಡುತ್ತೆ, ಉದ್ದೇಶವೇ ಹೋಗಿಬಿಡುತ್ತೆ, ಯಾವುದೋ ಒಂದು ಅರ್ಥ ಹಿಡಿಬಿಡುತ್ತೆ. ಹೀಗಾಗಿ ಇಂಥದ್ದು ಎಂಬುದಾಗಿ ಒಂದು ಪಕ್ಷವನ್ನು ನಾವು ನಿರ್ಧಾರ ಮಾಡಿ ತಿಳಿದುಕೊಳ್ಳಬೇಕು. ಆದರೆ ಅದಕ್ಕೆ ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ. ಹೇ ಭಗವನ್ ಪೂಜ್ಯರೇ, ನೋಡಿ ಹೀಗೆ ನನಗೆ ಸಂದಿಗ್ಧದಲ್ಲಿ ಸಿಕ್ಕಿಬಿಟ್ಟಿದ್ದೇನೆ, ಸಂಶಯ. ಬಾದರಾಯಣರೇ, ನೀವೇ ನಮಗೆ ಒಂದು ದಾರಿಯನ್ನು ತೋರಿಸ್ಬೇಕು, ಯಾವುದನ್ನು ನಾವು ಇಟ್ಕೊಳ್ಬೇಕು ಅಂತ ಹೋಗಿ ನಾವು ಬಾದರಾಯಣರನ್ನ ಕೇಳಿದ್ರೆ ಅವ್ರು ಏನನ್ಬಿಟ್ರೆ ಗೊತ್ತೇನು? ಓಂ ವ್ಯಾಪ್ತೇಷ್ಟ ಸಮಂಜಸಂ. ಏನ್ ಸ್ವಾಮಿ ವ್ಯಾಪ್ತೇಷ್ಟ ಸಮಂಜಸಂ? ವ್ಯಾಪ್ತೇಷ್ಟ ಸಮಂಜಸ ಹೇಳ್ತಾ ಇದ್ದಾರೆ. ಏನ್ ಗೊತ್ತಾಯ್ತು ನಿಮಗೆ? ವ್ಯಾಪ್ತಿ ಇರುವುದರಿಂದ ಮತ್ತು ಸಮಂಜಸವು,
ಅಲ್ಲ ಸ್ವಾಮಿ, ಯಾವ್ದು ಒಂದನ್ನ ಹಿಡಿಬೇಕು ಅಂತ ನಾವು ಕೇಳಿದ್ರೆ ನೀವು ಅದೇನೋ ಒಂದು ವ್ಯಾಪ್ತೇಶ ಸಮಂಜಸ ಬಂದ್ಬಿಟ್ರೆ ಏನೂ ಗೊತ್ತಾಗಲಿಲ್ವಲ್ಲಪ್ಪ, ಏನೂ ಗೊತ್ತಾಗಲಿಲ್ಲ ಸ್ವಾಮಿ, ಏನ್ ಮಾಡ್ಬೇಕು ನಾವು ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ಏನೂ ಮಾಡಬೇಡ, ನಾನು ಹೇಳಿರತಕ್ಕಂಥ ಈ ಸೂತ್ರ ಏನು ಬಹಳ 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 ಸರಿಯಾಗಿದೆ. ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅದನ್ನ ಗೊತ್ತು ಮಾಡಿಕೊಳ್ಳುವುದಕ್ಕೋಸ್ಕರ ನೀನು ನೋಡಪ್ಪ, ಆ ಕಡೆ ಕುಳಿತಿದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು, ಅವರ ಹತ್ರ ಹೋಗು, ಅಡ್ಡ ಬೀಳು, ಪ್ರಣಿಪಾತ ನಮಸ್ಕಾರ ಮಾಡು, ಕೇಳು, ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅನ್ಯತಮ ನಿರ್ಧಾರ ಕಾರಣ ಭಾವಾತ್ ಅನಿರ್ಧಾರಣ ಪ್ರಾಪ್ತವು ಸೂತ್ರಕಾರ ಭಗವಾನ್ ಬಾದರಾಯಣ ಆಹಾ ವ್ಯಾಪ್ತೇಷ್ಟ ಸಮಂಜಸಂ, ವ್ಯಾಪ್ತೇಷ್ಟ ಸಮಂಜಸಂ. ಏನು ಗೊತ್ತಾಗಿಲ್ಲ, ಪರವಾಗಿಲ್ಲ, ಪಕ್ಕದ ಶಂಕರ ಭಗವತ್ಪಾದರಿದ್ದಾರೆ ನೋಡ. ಈಗ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿದೆ. ಅದನ್ನ ಶಂಕರ ಭಗವತ್ಪಾದರ ಹತ್ರ ಹೋಗೋಣ, ಅವ್ರು ಹೇಳ್ತಾರೆ. ಅದು ಎಷ್ಟು ಎಷ್ಟು ಶುದ್ಧವಾಗಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಹಾಗೆ, ಅದು ಯಾವ ಸಂಶಯಕ್ಕೂ ಎಡೆ ಇಲ್ಲದಂತೆ ಹೇಳ್ತಕ್ಕಂಥ ಮಹಾನುಭಾವರವರು. ಅವ್ರ ಹತ್ರ ಹೋಗಿ ಕೇಳೋಣ, ಅದನ್ನು ನಾಳೆ ಕೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.